ವೀಕ್ಷಕರೇ, ನಾನೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಳ್ಳಿಯಲ್ಲಿದ್ದೀನಿ. ಹೆಬ್ಬಳ್ಳಿಯ ಜನ ಏನು ಹೇಳ್ತಾರೆ, ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಗ್ತಾ ಬಂತು ಶಾಸಕರಾಗಿ. ಅಭಿವೃದ್ಧಿ ವಿಚಾರದಲ್ಲಿ ಹೆಬ್ಬಳ್ಳಿಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡಿಲ್ಲ ಅನ್ನೋದನ್ನು ಸ್ವತಃ ಇಲ್ಲಿನ ಗ್ರಾಮಸ್ಥರನ್ನೇ ಮಾತನಾಡಿಸ್ತಾ ಹೋಗೋಣ. ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ ನಮಸ್ಕಾರ, ಹೇಗಿದ್ದೀರಿ? ಓಕೆ, ಈಗ ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಗ್ತಾ ಬಂತು. ಏನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಊರಿಗೆ? ಅಭಿವೃದ್ಧಿ ಚಂದ ಆಗ್ಯಾವ್ರಿ. ಅಕ್ಕಾರ ಇಲ್ಲೆಲ್ಲ ಅಡ್ಡಾಡ್ಕಾರ ಅಭಿವೃದ್ಧಿ ಮಾಡತ್ತಾರ. ಆದ್ರೆ ಅಂಥ ವ್ಯಕ್ತಿ ಅಂತೂ ನಮಗೆ ಜೀವನದಾಗ ಸಿಗಾಕ್ತಾ ಇರಲ್ಲ MLA ಒಳಗೆ. ಯಾಕ್ರಿ? ಅಂದ್ರೆ ಅಷ್ಟು ಕೆಲಸಗಾರ ಅದಾನ. ಕೆಲಸಗಾರ ಅಂದ್ರೆ ಹೌಡವ. ಫೋನ್ ಮಾಡ್ಯಾವಂತಂದ್ರೆ ಅಂಡನ ಕೆಲಸ ಹಾಕುವಂಥ ವ್ಯಕ್ತಿ ಅವ. ಈಗ ನೋಡ್ರಿ ಅಜ್ಜರ, ಈಗ ಶಾಸಕರು ಜೈಲೊಳಗೆ ಹೋಗಿದ್ದಾರೆ. ಸೊ ಅಭಿವೃದ್ಧಿ ಕುಂಠಿತ ಆಗಿಲ್ವಾ ನಿಮ್ಮೂರಿಗೆ? ನಮ್ಮೂರಿಗೆ ಗ್ಯಾರಂಟಿ ಕುಂಠಿತ ಆಗೈತೆ. ಧಾರವಾಡ ಗ್ರಾಮೀಣ ಶಾಸಕರಂದ್ರೆ ಇವರು ಹೌದಾ ಹೌದು. ನಮ್ಮ ಹೆಬ್ಬಳ್ಳಿ ಊರಿಗೆ ಅವ್ರು ಏನು ಅಂದ್ರೆ ಒಂದು ಹಿರಿಯ ಅಣ್ಣ ಇದ್ದಂಗೆ ಗೊತ್ತತ್ರೆ. ನಮ್ಮ ಊರಿಗೆ ಅವ್ರು ಮಾಡಿದ ಕೆಲಸ ಅಂದ್ರೆ ಒಂದು ಸರ್ಕಾರಿ ದವಾಖಾನೆ ಹಾಕಿಸಿ ಆಂಬುಲೆನ್ಸ್ ಕೊಡ್ಸ್ಯಾರ, ಎಲ್ಲ ಗುಡಿ ಗುಂಡಾರ ಸುಧಾರಿಸ್ಯಾರ, ಸಮುದಾಯ ಭವನ ಕಟ್ಟಿಕೊಟ್ಟಾರ ಹಿರಣ್ಣಗೆ, ಊರೆಲ್ಲ ರೋಡ್ ಮಾಡಿಸ್ಯಾರ, ಹಳ್ಳ ಕೆಬರಿ ರೈತರಿಗೆಲ್ಲರಿಗೆ ನೀರಾವರಿ ಮಾಡುವಂಗೆ ಅನುಕೂಲ ಮಾಡಿಕೊಟ್ಟಾರ. ಅವರು ಮಾಡಿದ ಕೆಲಸ, ಅವರು ಮಾಡಿದ ಸಮೃದ್ಧಿ ಅಂದರೆ ನಾವು ಮುಂದೆ ಯಾವ ಶಾಸಕರು ಬಂದರೂ ಅಷ್ಟು ಆಗದಂಥ ಕೆಲಸ ಮಾಡಿಕೊಟ್ಟಾರೆ. ಅವ್ರನ್ನ ನಾವೇನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಸಾಕಷ್ಟು ಮಳೆ ಆಯಿತು. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಸಾಕಷ್ಟು ಹದಗೆಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳ ಪರಿಸ್ಥಿತಿ ಹೇಗಿರುವಂಥದ್ದು ಮತ್ತು ಅಭಿವೃದ್ಧಿ ಕಾಮಗಾರಿಗಳು? ಹಿಂದೆ ಸಾಹೇಬರು MLA ಆದಾಗ ಬಹುತೇಕ ನಮ್ಮ ಕ್ಷೇತ್ರದೊಳಗಿರೋ ಎಲ್ಲ ಹಳ್ಳಿ ಒಳಗಿನ ರಸ್ತೆ ಅಂದರೆ ಊರೊಳಗಿನ ರಸ್ತೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ರು. ಆದಮೇಲೂ ಬಹಳಷ್ಟು ರಸ್ತೆಗಳು ಹದಗೆಟ್ಟವ. ಈ ಸತನೂ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ದಿಂದ PWD ಆಗಿರ್ಬೋದು, PRD ಆಗಿರ್ಬೋದು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SC/ST ಎಲ್ಲ ಡಿಪಾರ್ಟ್ಮೆಂಟ್ಸ್ದಿಂದ ಅನುದಾನ ಬಂದದ. ಎಲ್ಲೆಲ್ಲಿ ಅವಶ್ಯಕತೆ ಐತಿ ಅಲ್ಲೆಲ್ಲಿ ನಾವು ರೋಡ್ಸ್ಗಳನ್ನು ಹಾಕಿವಿ. ಈ ಸತನೂ ಸಾಕಷ್ಟು ಕೆಲಸ ಮಾಡೀವಿ. ಆದ್ರೂ ಕೊರತೆ ಐತಿ, ಇಲ್ಲ ಅನ್ನಂಗಿಲ್ಲ. ಆದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಒಂದು ಕಡೆ ನಮ್ಗೆ ಭಾಳಷ್ಟು ತೊಂದರೆ ಐತಿ. ಆದರೆ ಈ ಸತ ನಮ್ಮ ಕಾಂಟ್ರಾಕ್ಟರ್ಸ್ ಏನದಾರ ಅವರು ತಾವೇ ಊರವ್ರ ಜೊತೆಗೆ ಆ ಓಣಿಯವ್ರ ಜೊತೆಗೆ ನಿಂತು ಮಾಡಿಸೋದ್ರಿಂದ ಭಾಳಷ್ಟು ಒಳ್ಳೆಯ ರೋಡ್ಸ್ ನಾವು ಈ ಸತ ಮಾಡೋಕ್ಕೆ ಸಾಧ್ಯ ಆಗ್ಯದ. ಪ್ರತಿ ಬಾರಿನೂ ಸಹ ವಿನಯ್ ಕುಲಕರ್ಣಿ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ರು. ಆದರೆ ಈ ಸಾರಿ ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಸಹ ಪ್ರಚಾರಕ್ಕೆ ಹೋಗಿದ್ರಿ. ಜನರು ಸಾಕಷ್ಟು ಬೇಡಿಕೆಗಳನ್ನು ಸಹಜವಾಗಿ ಇಟ್ಟಿರ್ತಾರೆ. ತಾವು ಏನಾದರೂ ಕ್ಷೇತ್ರಕ್ಕೆ ವಿಶೇಷವಾಗಿ ಮಾಡಬೇಕನ್ನುವಂಥದ್ದು ಏನಾದರೂ ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ? ನಾನು ಇಲೆಕ್ಷನ್ ಅಂದ್ರೆ ಸಾಹೇಬರು 2020ಇಂದ ಕ್ಷೇತ್ರದಾಗ ಇಲ್ಲ. ಆಲ್ಮೋಸ್ಟ್ 2019ಇಂದ ಕ್ಷೇತ್ರದಾಗಿಲ್ಲ. ಹಾಗಾಗಿ ನಾನು ಭಾಳಷ್ಟು ನನ್ನ ಕ್ಷೇತ್ರದಾಗ ಅಡ್ಡಾಡಿ ನೋಡಿದಾಗ ನನಗೆ ಗಟರ್ಸ್ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ರೋಡಿನ ವ್ಯವಸ್ಥೆ ಆಯಿತು, ಇವೆಲ್ಲವೂ ಭಾಳಷ್ಟು ಕಂಪ್ಲೇಂಟ್ಸ್ ಇದ್ದವು. ಆಮೇಲೆ ಇನ್ಕಂಪ್ಲೀಟ್ ಗುಡಿಗಳು ಭಾಳಷ್ಟು ಇದ್ವು. ಯಾವಾಗ ಸಾಹೇಬರು ಅನುದಾನ ಹಾಕಿದ್ರು ಇಲ್ಲಿ ಮಟ್ಟನೂ ಇಲ್ಲ, ನಮಗೆ ಅದಕ್ಕೆ ಅನುದಾನ ಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅದ್ರ ಮೇಲೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿದೆ. 23 ಒಳಗೆ ನಾವು ಗೆದ್ದು ಬಂದಾಗ 22-23 ಏನು ಡ್ರಾಟ್ ಇತ್ತು ಅಂದರೆ ಬರಗಾಲ ಇತ್ತು. ಎಲ್ಲ ಕೆರೆಗಳು ಬತ್ತು ಹೋಗಿಬಿಟ್ಟಿದ್ವು. ಆವಾಗ ನಾವು ಕೋಳಿಕೇರಿ ಅದು 43 acres, ಹಾಗೆಯೇ ಬೇಲೂರದ್ದು 26 acres, ಅಮೀನ್ ಬಾವಿದು ಅಲ್ಲಿ ನಾವು SDMದು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಜೊತೆಗೆ ದುಬ್ಬದ ಮರಡಿ ಅಲ್ಲಿ ಒಂದು 4-5 ಕೆರೆಗಳನ್ನು ಉಳೆತ್ತಿದ್ವಿ. ಈ ಆಮೇಲೆ ಬೇಲೂರು, ಆಮೇಲೆ ನರೇಂದ್ರ, ಇವಕ್ಕೆ ಹುಡಾಯಿಂದನೂ ನಮಗೆ ಅನುದಾನ ಬಂತು. ಹಾಗೆ ಕೆರೆಗಳು ಹೂಳೆತ್ತೋದು ಕೆಲಸ ಮಾಡೀವಿ. ಆಮೇಲೆ ಗುಡಿಗಳಿಗೂ ಬಂದಿದ್ದ ಅನುದಾನದೊಳಗೆ ಎಲ್ಲ 54 ಹಳ್ಳಿಗೆ ಎಲ್ಲೆಲ್ಲಿ ಬೇಡಿಕೆ ಇತ್ತು ಅದನ್ನು ನಾವು 5 ಲಕ್ಷದಿಂದ 10 ಲಕ್ಷ ನಾವು ಡಿಸ್ಟ್ರಿಬ್ಯೂಟ್ ಮಾಡೀವಿ. ಸೊ ಬಹುತೇಕ ಎಲ್ಲರೂ ಏನು ಕೇಳಿದ್ರು ನಾವು ಅದನ್ನು ಮಾಡಕತ್ತೀವಿ ಅನ್ಕೊತೀನಿ.